ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ಶೈನ್ ಬ್ಲಾಗ್ಗೆ ಅಂತಂದು ಯಾರೇನೋ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಂದೆ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಇನ್ನೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಹೊಸ ವರ್ಷ ಹೊಸ ಹುರುಪನ್ನು ಕೊಡಲಿ. ಹಾಗೆ ಹೊಸದಾಗಿ ಏನಾದರೂ ಅಂದ್ಕೊಂಡಿದೆ ಅದೆಲ್ಲ ಹೊಸ ವರ್ಷ ಅಂದರೆ 26ರಲ್ಲಿ ಫುಲ್ಫಿಲ್ ಮಾಡಿಕೊಳ್ಳಿ. ನಿಮಗೆ ಆಸೆ ಕನಸುಗಳನ್ನ 2025ರಲ್ಲಿ ನೀವು ಅಂದ್ಕೊಂಡಿದ್ದಾಗಿಲ್ಲ ಅಂದರೆ 2026ರಲ್ಲಿ ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತಂದು ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ ಹೊಸ ವರ್ಷಕ್ಕೆ ಮೀಶೋದಲ್ಲಿ ಇದನ್ನ ಬೈ ಮಾಡಿದ್ದೀವಿ. ನಾವು ಫಸ್ಟ್ ಟೈಮ್ ಡ್ರೆಸ್ ತರಿಸಿದ್ದು 3 ಪೀಸ್ ಸೆಟ್ ತರಿಸಿದ್ದೀನಿ. ಹೇಗಿರುತ್ತೆ ಅಂತ ರೆಡಿ ಮಾಡಿ ನೋಡಬೇಕು. ಹೇಗಿದೆ ಗೊತ್ತಿಲ್ಲ, ಹಾಕ್ಕೊಂಡು ವೇರ್ ಮಾಡಿ ನೋಡಿದ್ರು ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅನ್ನೋದು. ಇದು ಸೆಕೆಂಡ್ ಟೈಮ್ ಅನಿಸುತ್ತೆ 3 ಪೀಸ್ ಸೆಟ್ ತರಿಸಿರೋದು. ನಾನು ಇದೇ ಫಸ್ಟ್ ಟೈಮ್ 3 ಪೀಸ್ ಸೆಟ್ ತರಿಸಿರೋದು. ಇದು ನನಗೆ 600 ಸಮಥಿಂಗ್ ಸಿಕ್ಕಿದೆ. ನೋಡಬೇಕು, ರಿವ್ಯೂ ಮಾಡೋದಾ ನಾಳೆ ಒಂದು ಸರಿ ಹಾಕ್ಕೊಂಡು ನಿಮಗೆ ರಿವ್ಯೂ ತೋರಿಸ್ತೀನಿ. ಅಂದರೆ ಇವತ್ತೇ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಸ್ನಾನಗಿನ ಮಾಡಿಕೊಂಡು ರಿವ್ಯೂ ತೋರಿಸೋಣ ಅಂದ್ಕೊಂಡಿದ್ದೆ. ಒಂದು ನಿಮಿಷ ಬೇಡ ಹಾಗೆ ನೋಡೋದು ಅಂದ್ಕೊಂಡು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಡ್ರೆಸ್ ಹೇಗಿದೆ ಅಂತ. ಇನ್ನೊಂದೇನಪ್ಪ ಅಂದರೆ ಇವತ್ತು ನಿಶಾಂತನ ಬರ್ತಡೇ ಬಂತು. ಡ್ಯಾನ್ಸಿಂಗ್ ಡ್ರೆಸ್ಸನ್ನು ಇವತ್ತೇ ಬಂದಿದೆ, ಅದು ತೋರಿಸ್ತೀನಿ. ಒಂದು ಡ್ರೆಸ್ಸು ಅಂದರೆ ಡ್ಯಾನ್ಸಿಗೆ ಅವ್ರಿಗೆ ಇದು ಆನ್ಯುವಲ್ ಡೇ ಡ್ಯಾನ್ಸು. ಒಂದು ನಿಮಿಷ, ಚೆನ್ನಾಗಿದೆ ಡ್ರೆಸ್. ಏನೋ ನಿಶಾಂತಂದು ಓಪನ್ ಮಾಡಿ ನೋಡಿದ್ದೀನಿ. ಆಮೇಲೆ ಅವರು ಇವಾಗ ಮಾಡೋದ್ಮೇಲೆ ಅಂದರೆ ಎಲ್ಲೂ ಹೋಗ್ತಾ ಇಲ್ಲ ನಾನು ಹೊರಗಡೆ. ಏನು ಮಾಡೋಕ್ಕಾಗಲ್ಲ, ಮದುವೆ ಆದಮೇಲೆ ಯಾರೂ ಕರ್ಕೊಂಡು ಹೋಗಲ್ಲಲ್ವ. ಮಕ್ಕಳು ಸಂಸಾರ ಅಂದ್ಕೊಂಡು ಮನೇಲಿ ಹೊಸ ವರ್ಷ ಬಂದ್ರೇನು ಹಬ್ಬ ಬಂದ್ರೇನು ಎರಡೂ ಒಂದೇ ಥರ ಇರುತ್ತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಬೇರೆ ಏನು ಮಾಡ್ತಾಯಿಲ್ಲ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ದೇವ್ರ ಪೂಜೆ ಏನಾದರೂ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಇದನ್ನ ಸುಮ್ಮನೆ ಹಾಗೆ ನಿಮ್ಗೆ ಹಿಡಿದು ತೋರಿಸ್ತಾ ಇದ್ದೀನಿ. ನಾನು ನನ್ನ ಸೈಜಿಗೆ ಬುಕ್ ಮಾಡಿರೋದು XXL ಬುಕ್ ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ XXL ಆದರೆ ಸ್ವಲ್ಪ ಲೂಸ್ ಅನಿಸುತ್ತೆ, XL ತೊಗೊಂಡ್ರೆ ಸ್ವಲ್ಪ ಟೈಟ್ ಅನಿಸುತ್ತೆ. ಇದು XXL ಕರೆಕ್ಟಾಗಿ ಒಂದು ಎರಡು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಪ್ಯಾಂಟು ಅಷ್ಟೇ, ಪ್ಯಾಂಟ್ ಸ್ಲೀವ್ ಹತ್ರನೂ ಕೆಳಗೆ ಅದಕ್ಕೂ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಮುಂದ್ಗಡೆ ಅಷ್ಟೇ, ಮುಂದ್ಗಡೆನೂ ಡ್ರೆಸ್ಸಿಗೆ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಪ್ಯಾಂಟ್ ತೋರಿಸ್ತಾ ಇದ್ದೀನಿ ನೋಡಿ, ಪ್ಯಾಂಟ್ ಮಾತ್ರ ಮಸ್ತಾಗಿದೆ. ಇದೇ ಡ್ರೆಸ್ಸು ನಾನು 1000 ರೂಪಾಯಿ ಕೇಳಿದೆ. ಬೈ ಬರ್ತು ಇದರಲ್ಲಿ ಮೀಶೋದಲ್ಲಿ ಇಷ್ಟರ ಮಟ್ಟಿಗೆ ಚೆನ್ನಾಗಿರೋ ಬಟ್ಟೆನ ಕೊಟ್ಟಿರೋದು ನೋಡ್ತಾ ಇರ್ಬೋದು. ಇವಾಗ ವೇಲ್ನ ವೇರ್ ಮಾಡಿ ನೋಡ್ತಾ ಇದ್ದೀನಿ. ವೇಲು ಅಷ್ಟೇ ಸ್ವಲ್ಪ ಚಿಕ್ಕದು, ಉದ್ದ ಇದೆ, ಅಗಲ ಇಲ್ಲ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅಂದರೆ ಒಂದು ಸೈಡ್ ವೇಲಲ್ಲ, ಇದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು. ನಾನು ಇವಾಗ ಹಾಕ್ಕೊಂಡಿಲ್ಲ, ಸುಮ್ಮನೆ ಇಟ್ಕೊಂಡು ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಲೀವ್ ಹತ್ರನೂ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ನಿಶಾಂತಂದು ಡ್ಯಾನ್ಸ್ ಡ್ರೆಸ್ಸು. ಇದು ಅಷ್ಟೇ ಡ್ಯಾನ್ಸಿಗೆ ತಂದಿರೋದು ಅನ್ಸಲ್ಲ. ಮಾಮೂಲಿ ನಾವು ಫಂಕ್ಷನ್ಗೆ ಬರ್ತಡೇಗೆಲ್ಲ ಹಬ್ಬಕ್ಕೆಲ್ಲ ಬಟ್ಟೆ ತರ್ತೀವಲ್ಲ ಆ ಥರನೇ ತರಿಸ್ತಾರೆ. ಇದಕ್ಕೆ ಕ್ಯಾಪು ಮತ್ತು ಸ್ಟಿಕ್ಕು. ಯಾವ ಡ್ಯಾನ್ಸ್ ಅಂತ ಗೊತ್ತಿಲ್ಲ. ಅವ್ರ ಮ್ಯಾಮ್ನ ಕೇಳಿದ್ದಕ್ಕೆ ಅವರು ರೀಮಿಕ್ಸ್ ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇರೋದು ಅಂದರು. ಸರಿ ಅಂತಂದೇಳಿ ಡ್ಯಾನ್ಸಿಗೆ ಕರ್ಕೊಂಡು ಹೋಗ್ತೀನಲ್ಲ ಅವಾಗ ನಿಮಗೂ ತೋರಿಸ್ತೀನಿ ಅವ್ನು ಯಾವ ಡ್ಯಾನ್ಸಿಗೆ ಮಾಡಿದ್ದಾನೆ ಅಂತ. ಇದು ಪ್ಯಾಂಟ್ ನೋಡಿದರೆ ಅವನಕಿನ್ನೂ ಉದ್ದ ಬಂದಿದೆ, ಏನು ಮಾಡೋದು ಗೊತ್ತಿಲ್ಲ ಅಂತಂದು ಹೇಳ್ಬಿಟ್ಟು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಕ್ಯಾಪು, ಅವನಿಗೆ ಕ್ಯಾಪ್ ಕೊಟ್ಟಿದ್ದಾರೆ. ಕ್ಯಾಪ್ ಹಾಕ್ಕೊಂಡು ನಾನು ಸ್ವಲ್ಪ ಫೋಸ್ ಕೊಟ್ಟೆ ಹೆಂಗೆ ಕಾಣಿಸುತ್ತೆ ಅಂತ. ಸಖತ್ತಾಗೆ ಕಾಣಿಸ್ತಾ ಇತ್ತು. ಇನ್ನು ನಿಶಾಂತ್ ಹಾಕ್ಕೊಂಡು ಯಾವ ಥರ ರೆಡಿ ಮಾಡಿ ಯಾವ ಥರ ಕಾಣಿಸ್ತಾನೆ ಅನ್ನೋದಷ್ಟೇ ಬಾಕಿ ಉಳಿದಿರೋದು. ನೋಡೋಣ. ಬಾಯ್. ಮತ್ತೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದ್ಕೊಬಿಡ್ರಿ, ಮತ್ತೆ ಸಿಗ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡ್ರೆ ಕರೆಕ್ಟ್ ಸೈಜ್ ನನಗಿದೆ. ಅಂದರೆ ಎರಡು ಸೈಡು ಕರೆಕ್ಟಾಗಿ ಕೂತ್ಕೊಳ್ತಾ ಇದೆ ಫಿಟ್ಟಿಂಗು. ಇಟ್ಕೊಂಡ್ರೆ ಅನಿಸುತ್ತಲ್ವ, ಚೆನ್ನಾಗಿತ್ತು. ಮತ್ತು ಕಾಟನ್ನಲ್ಲಿತ್ತು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಿಶಾಂತದ್ದು ಅಷ್ಟೇ ಚೆನ್ನಾಗೇ ಇತ್ತು ಡ್ರೆಸ್ಸು.
ಒಳಗೆ ವೈಟು ಹಾಫ್ ಸ್ಲೀವ್ಲೆಸ್ ಒಂದು ಶರ್ಟು ಟೀ ಶರ್ಟ್ ಥರ ಕೊಟ್ಟಿದ್ದಾರೆ. ಮೇಲೆ ಫುಲ್ ಶರ್ಟು, ಇದು ಒಂದು ಸೈಡು ಬಟನ್ಸ್ ಏನೂ ಇರಲ್ಲ, ಓಪನ್ ಶರ್ಟು ಚೆನ್ನಾಗಿದೆ. ಫುಲ್ ಸ್ಲೀವಿಂದು ಸಖತ್ತಾಗಿತ್ತು. ಪ್ಯಾಂಟು ಅವನಕಿನ್ನ ಉದ್ದನೇ ಇದೆ. ಎಷ್ಟು ಉದ್ದ ಇದೆ ಅಂದರೆ ಕತ್ತಿಗಿಡ್ಕೊಂಡ್ರೆ ಕಾಲ್ವರೆಗೂ ಆಗೋಷ್ಟು ಉದ್ದ ಕೊಟ್ಟಿದ್ದಾರೆ. ಅಯ್ಯೋ ಶಿವನೇ ಅಂದ್ಕೊಂಡೆ. ಸರಿ ಅಂತಂದೇಳಿ ಇವಾಗ ಎರಡೂ ಮಸ್ತಾಗಿತ್ತು. ಸರಿ ಮಾಡಿಸಿಟ್ಬಿಡೋಣ ಅಂತಂದೇಳಿ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾನೆ ನೋಡ್ತಾ ಇರಿ. ಇದು ಟೋಪಿ, ಅದು ಇದ್ರ ಮೇಲೆ ಸ್ಟಿಕ್ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದಂತೆ. ಯಾವ ಡ್ಯಾನ್ಸ್ ಅಂತ ನನಗೆ ಗೊತ್ತಿಲ್ಲ. ಅದು ಮಿಕ್ಸ್ಡ್ ಮ್ಯೂಸಿಕ್ ಡ್ಯಾನ್ಸ್ ಅಂತೆ, ನನಗೂ ಅಷ್ಟೊಂದು ಗೊತ್ತಿಲ್ಲ. ನಾವು ಹೋಗ್ತೀನಲ್ಲ ಡ್ಯಾನ್ಸ್ ದಿನ, ನಿಮಗೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ಡ್ಯಾನ್ಸ್ ಅಂತ. ಇದ್ರ ಜೊತೆಗೆ ಒಂದು ಸ್ಟಿಕ್ ಕೊಡ್ತಾರೆ, ಜೋಕರ್ ಗೀಕರ್ ಮಾಡ್ತಾರೆ. ನೋಡಿದ್ರಲ್ಲ ಹೇಗಿತ್ತು ಈ ಬ್ಲಾಗು. ಹಾಗೆ ಹೊಸ ವರ್ಷಕ್ಕೆ ನೀವೇನು ತೊಗೊಂಡ್ರಿ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಪ್ರತಿ ವರ್ಷವೂ ಹೊಸ ವರ್ಷಕ್ಕೆ ಅಂತ ಬಟ್ಟೆ ತೊಗೊಳಲ್ಲ, ಇನ್ನೊಂದು ಹಬ್ಬಕ್ಕೆ ನೆಟ್ಟಿಗೆ ತೊಗೊಳಲ್ಲ. ನಾನು ಇನ್ನು ಹೊಸ ವರ್ಷಕ್ಕೆ ತೊಗೊತೀನಾ ಏನೋ ಯಾವಾಗ ನನ್ನ ಹತ್ರ ಕಾಸು ಇರುತ್ತೋ ಆವಾಗ ತೊಗೊತೀನಿ ಅಷ್ಟೇ. ಈ ಸರಿ ಮಾತ್ರ ಈ ಡ್ರೆಸ್ಸು ಇಷ್ಟ ಆಯಿತು. ಇದೇ 3 ಪೀಸ್ ಸೆಟ್ನ ನಾನು ಅಂಗಡಿಲೆಲ್ಲ ಹುಡುಕಿದ್ದೆ. ಅಂಗಡಿಲಿ ಹುಡುಕಿದ್ರೆ ಅವ್ರು ಹೇಳಿದ್ದಂದರೆ ಇದು ಸಮಥಿಂಗ್ 1000 ಸಮಥಿಂಗೇನ ಹೇಳಿದರು. ಆದ್ದರಿಂದ ನಾನು ಒಂದ್ಸರಿ ಮೀಶೋದಲ್ಲಿ ಬುಕ್ ಮಾಡ್ಕೊಂಡು ನೋಡೋಣ, ಚೆನ್ನಾಗಿ ಅನಿಸಿದರೆ ಒಂದೆರಡು ಬುಕ್ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ ನೋಡೋದು, ಅಂದರೆ ಕಾಟನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಕ್ಲಾತ್ ಮಾತ್ರ ಕಂಫರ್ಟಬಲ್ ಆಗಿ ತುಂಬ ಚೆನ್ನಾಗಿದೆ. ಅದ್ರ ಬೇಕಿದ್ದರೆ ಆ ಡ್ರೆಸ್ಸಿನ ಟ್ಯಾಗ್ ಮಾಡಿರ್ತೀನಿ ಕೆಳಗೆ, ಹೋಗಿ ಬೈ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತಂದು ಹೇಳ್ತಾ, ನಿಮ್ಮ ಆಸೆ ಕನಸುಗಳಿಗೆಲ್ಲ ಹಸ್ತುವಂತೆ ಆ ದೇವರು ಎಲ್ಲ ನಿಮ್ಮ ಗುರಿಗಳಿಗೂ ಒಂದು ಸಾಧನೆ ಒಂದು ದಡ ಅಂತ ಸಿಗಲಿ. ಎಲ್ಲರೂ ಚೆನ್ನಾಗಿರ್ರಿ, ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಯಾಕಂದರೆ ಜೀವನದಲ್ಲಿ ಏನು ಇರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಅವೆರಡು ಮಾತ್ರ ಇರಬೇಕು. ಹೊಟ್ಟೆ ತುಂಬ ಊಟ ಇರಬೇಕು, ನೆಮ್ಮದಿಯಾಗಿದ್ದರೆ ತಾನೇ ಕಣ್ಣು ತುಂಬ ನಿದ್ದೆ ಬರೋದು. ಆದ್ದರಿಂದ ನೆಮ್ಮದಿಯಾಗಿ ಕಣ್ಣು ತುಂಬ ನಿದ್ದೆ ಮಾಡಿರಿ ಅಂತಂದು ಹೇಳ್ತಾ, ಯಾರೇನೋ ಹೊಸ್ದಾಗಿ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ, ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾಕಪ್ಪ ಹೋಗ್ತೀನಿ ಅಂತಂದೇಳಿ ಯಾಕೆ ಬಂದೆ ಮತ್ತೆ ಅಂತಂದ ಒಂದು ವಿಷಯ ನೆನಪಾಯಿತು. ಯಾಕಂದರೆ ಇವತ್ತು ಹೊಸ ವರ್ಷ ಹಬ್ಬ. ಹಿಂಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಆವಾಗ ಒಂದು ವಿಷಯ ನನಗೆ ತಲೆಗೆ ಬಂತು. ಏನಪ್ಪ ಅಂದರೆ, ಒಬ್ಬ ಗಂಡ ಹೆಂಡತಿ ಇರ್ತಾರೆ, ಬಡ ಕುಟುಂಬದವರು. ಅವರು ತಮಿಳ್ನಾಡವರು ಆಗಿರ್ತಾರೆ. ಯಾವ ನಾಡಾದ್ರೇನು ಎಲ್ರಿಗೂ ಬಂದಿರೋದೇ ನಮಗೆ ಬರೋದು. ಇವಾಗ ಎಲ್ಲರೂ ಜೀವನದಲ್ಲಿ ನಡೆದಿರೋದೇ ತಾನೇ ನಮಗೂ ನಡೆಯೋದು. ಹಂಗೆ ಯಾರಿಗೊಬ್ಬರ ಆಗಿರೋದಂತಲ್ಲ, ಯಾವುದೋ ಒಂದು ದೇಶದ ಅಂತಲ್ಲ, ನಮಗೂ ಆ ಸಿಚುವೇಶನ್ ಬರ್ಬೋದು, ಇಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ನಡಿಬೋದು. ಅದು ಹೋಗೋ ದೂರದಲ್ಲಿ ನಡೆದಿದ್ದೆ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಹೊತ್ತು ಕುರಿಯಲ್ಲ, ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ, ಬಡ ಕುಟುಂಬದವರು ಒಬ್ಬರು ಗಂಡ ಹೆಂಡತಿ ಇರ್ತಾರೆ, ಗಂಡ ಮತ್ತು ಹೆಂಡತಿ. ಅವರು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ. ಒಂದು 15 ವರ್ಷಕ್ಕೆ ತಾಯಿ ತೀರೋಗ್ತಾರೆ, ಏನೋ ಕಾಯಿಲೆ ಬಿದ್ದು ತೀರೋಗ್ತಾರೆ. ತಂದೆ ಒಂದು ಡಿಗ್ರಿವರೆಗೂ ಓದಿಸ್ತಾರೆ, ಚೆನ್ನಾಗಿ ಡಿಗ್ರಿ ಮುಗಿಸೋವರೆಗೂ ಓದಿಸ್ತಾರೆ, ಜಾಬಿಗೆ ಅಪ್ಲೈ ಮಾಡ್ತಾರೆ. ಅಷ್ಟು ಓದಿಸೋದೇ ಹೆಚ್ಚು. ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ, ಪ್ರೈವೇಟ್ ಅಫಿಷಿಯಲ್ಸ್ ಎಲ್ಲ ಏನೋ ಅಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋರಲ್ಲ, ಅಷ್ಟೋ ಈ ವಾಚ್ಮೇನು ಅಂತ ಕೆಲಸ ಮಾಡಿಕೊಂಡು ಇರೋರು. ಮಕ್ಕಳು ಅಂದರೆ ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ, 2 ಲಕ್ಷದ ಇನ್ಶೂರೆನ್ಸ್ ಮಾಡಿರ್ತಾರೆ. ಅದನ್ನ ಮಾಡಿಸಿ 2 ವರ್ಷಕ್ಕೆ ತೀರೋಗ್ಬಿಡ್ತಾರೆ. ಅದು ಯಾಕೆ ತೀರೋದ್ರು ಅಂತಲೂ ಗೊತ್ತಿಲ್ಲ ಅವ್ರಿಗೆ. 2 ಗಂಡು ಮಕ್ಕಳು, ಹೆಂಡತಿ ತೀರೋಗಿ ಆಗಲೇ 15 ವರ್ಷ, 5ರಿಂದ 10 ವರ್ಷ ಆಗಿರುತ್ತೆ. ತಂದೆನೂ 2 ಲಕ್ಷ ಇನ್ಶೂರೆನ್ಸ್ ಮಾಡಿ 2 ವರ್ಷಕ್ಕೆ ತೀರೋಗ್ತಾರೆ. ಯಾಕೆ ತೀರೋಗ್ತಾರೆ ಅಂತಂದು ಇನ್ಶೂರೆನ್ಸ್ ಕಂಪ್ನಿಯವರು ಇರ್ತಾರಲ್ಲ, ಅವರು ಕ್ರಾಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಮಕ್ಕಳೇ ಅವ್ರನ್ನ ಕೊಲೆ ಮಾಡಿಸಿರ್ತಾರೆ ಅಂತಂದು ಗೊತ್ತಾಗುತ್ತೆ. ಆ ತಂದೆ ಪರಿಸ್ಥಿತಿ ಏನಂತ ಮುಂದೆ ನೋಡ್ತಾ ಹೋಗೋಣ, ಅದು ಹೆಂಗೆ ಗೊತ್ತಾಯ್ತಂತ. ಮುಖ್ಯವಾಗಿ ತನಿಖೆ ಮಾಡ್ತಾರೆ, ಯಾಕೆ ಸತ್ತೋದ್ರು, ಯಾಕೆ ಕ್ರಾಸ್ ಆಗಿ ತಗೊಂಡು ವೆರಿಫಿಕೇಷನ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಮಕ್ಕಳೇ ತಂದೆನ ಕೊಲೆ ಮಾಡಿರ್ತಾರೆ. ಯಾಕಂದರೆ ಅದನ್ನ ಏನು ಇನ್ಶೂರೆನ್ಸ್ ಇರುತ್ತೋ ಅದನ್ನ ಟರ್ಮ್ ಇನ್ಶೂರೆನ್ಸ್ ಅಂತ ಮಾಡಿಕೊಂಡು ಅವ್ರ ತಂದೆ ಮಲ್ಕೊಂಡಾಗ ಕಟ್ಟು ಹಾವು ಅಂತ ಬರುತ್ತೆ, ಗೊತ್ತಾ? ನಿಮ್ಗೆ ಗೊತ್ತಿಲ್ಲ ಏನೋ ಗೊತ್ತಿಲ್ಲ, ನಾನು ಗೊತ್ತಿದ್ದಷ್ಟು ನಾನು ಹೇಳ್ತೀನಿ, ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ.
ಈ ನಾಗರು ಹಾವುಗಿನ ತುಂಬ ವಿಷಕಾರಿ, ಕಡು ಹಾವು ಅಂತಾರೆ ಗೊತ್ತಾ, ಅದು ತುಂಬ ವಿಷಕಾರಿ. ಅದನ್ನ ತಗೊಬಂದು ಮಲ್ಕೊಂಡಾಗ ಕತ್ತತ್ರ ಕಚ್ಚಿಸಿ ಸಾಯಿಸಿರ್ತಾರೆ. ಅದು ವೆರಿಫಿಕೇಶನ್ ಆದಾಗ, ಏನು ಇನ್ಶೂರೆನ್ಸ್ ಮಾಡಿಸಿರ್ತಾರಲ್ಲ ಅವರು ವೆರಿಫಿಕೇಶನ್ ಮಾಡಿಸಿದಾಗ ಗೊತ್ತಾಗಿರೋದು. ಅದ್ರವರೆಗೂ ಮಕ್ಕಳು ಸಾಯಿಸಿರ್ತಾರೆ ಅಂತ ಗೊತ್ತಿಲ್ಲ. ಇಂಥ ಮಕ್ಕಳಿಗೆ ನೀವೇನ ಅಂತ ಹೆಸರಿಡ್ತೀರಾ ಹೇಳಿ, ಹಾಗೆ ಕಮೆಂಟ್ ಮಾಡಿ ಇಂಥ ಮಕ್ಳಿಗೆ ಏನು ಹೇಳ್ಬೇಕಂತ. ಹಾವು ಕಚ್ಚಿದ್ರೆ ಒಂದು ಇರುವೆ ಕಚ್ಚೋದು ಗೊತ್ತಾ, ಈ ಕೆಂಪಿರುವೆ, ದೊಡ್ಡ ಕೆಂಪಿರುವೆ ಬರುತ್ತಲ್ಲ, ಇರುವೆ ಕಚ್ಚಿದಂಗೆ ಅನ್ಸುತ್ತೆ. ಹಾವು ಕಚ್ಚಿರೋ ಫೀಲೇ ಅನ್ಸಲ್ಲ, ಆ ಥರ ಇರುತ್ತೆ ಅದು. ಹಾವು ಕಚ್ಚಿದ್ರೆ ನಾಗರು ಹಾವುಕಿನ ಡೇಂಜರು, ಉಳಿಯೋದು ಕಷ್ಟ. 90% ಕಷ್ಟ, ನನಗೆ ಗೊತ್ತಿರೋ ಅಷ್ಟು 99% ಕಷ್ಟ ಅನಿಸುತ್ತೆ. ಅದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ವಿಷನ. ಆ ಹಾವನ್ನ ಕಚ್ಚಿಸಿ, ಹಾವು ತಗೊಂಬಂದು ಕಚ್ಚಿಸಿದ್ದಲ್ಲದೆ ಆ ಹಾವನ್ನು ಗೊತ್ತಾದ್ರೆ ಮತ್ತೆ ಸಾಕ್ಷಿಗೆ ಬರುತ್ತೆ ಅಂತಂದೇಳಿ ಆ ಹಾವನ್ನು ಸಾಯಿಸ್ಬಿಟ್ಟಿದ್ದಾರೆ. ಇಂಥ ಕಾಲದಲ್ಲಿ ಇಂಥ ಮಕ್ಕಳು ಹೇಗೋ ಏನೋ ಅನಿಸ್ಬಿಡುತ್ತೆ. ನನಗೆ 2 ಮಕ್ಕಳಿದ್ದಾರಲ್ಲ, ಅದು ನನಗೆ ನನ್ನ ಜೀವನ ಹೀಗೆ ಇರುತ್ತಾ ಮುಂದೆ ಅನ್ಸೋಕೆ ಸ್ಟಾರ್ಟ್ ಆಯಿತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್. ಈ ಸರಿ ನಿಜವಾಗ್ಲೂ ಬಾಯ್ ಹೇಳಿ ಕಟ್ ಮಾಡ್ತೀನಿ. ಬಾಯ್. ನಾಳೆ ಹೊಸ ವ್ಲಾಗಲ್ಲಿ ಸಿಗೋಣ.